ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿಯ ಆರಾಧನೆಗೆ ಅಗ್ರಸ್ಥಾನವಿದೆ. ಅದರಲ್ಲೂ ಶಕ್ತಿ ದೇವತೆಗಳೆಂದರೆ ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಅಪಾರವಾದ ಭಯಭಕ್ತಿಗಳಿದ್ದು ಶಕ್ತಿ ದೇವತೆಯ ಆರಾಧನೆಯನ್ನು ಬಹಳ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ಇಂತಹದೇ ಒಂದು ಅಪಾರವಾದ ಭಕ್ತಿಯ ಕೇಂದ್ರವೇ ಬೆಳಗಾವಿ ಜಿಲ್ಲೆಯ ಸವದತ್ತಿ. ಇದು ತಾಯಿ ರೇಣುಕಾ ಯಲ್ಲಮ್ಮನ ನೆಲೆವೀಡು. ಈಕೆಯನ್ನು 7 ಕೊಳದ ಯಲ್ಲಮ್ಮ ಎಂದು ಸಹ ಕರೆಯಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಭಕ್ತ ಸಮೂಹ ಹೊಂದಿರುವ ದೇವಸ್ಥಾನಗಳಲ್ಲಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನವು ಪ್ರಮುಖದ್ದಾಗಿದೆ. ಕೋಟ್ಯಾಂತರ ಜನರ ಅಮ್ಮನಾಗಿರುವ ಈ ಪ್ರಸಿದ್ಧ ದೇವತೆಯ ದರ್ಶನಕ್ಕೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಿರುತ್ತಾರೆ. ಸ್ಥಳ ಪುರಾಣ. ಸವದತ್ತಿ ರೇಣುಕಾ ಯಲ್ಲಮ್ಮನ ಕ್ಷೇತ್ರಕ್ಕೆ ಸರಿಸುಮಾರು 3000 ವರ್ಷಗಳ ಇತಿಹಾಸವಿದೆ. ಪುರಾಣಗಳಲ್ಲಿ ಉಲ್ಲೇಖವಿರುವ ಜಮದಗ್ನಿ ಮುನಿಯ ಪತ್ನಿ ಹಾಗೂ ಪರಶುರಾಮರ ತಾಯಿಯೇ ಈ ರೇಣುಕಾ ಯಲ್ಲಮ್ಮ. ಈಕೆ ಕಾಳಿಮಾತೆಯ ಅಂಶವಾಗಿದ್ದಾಳೆ. ವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಪರಶುರಾಮನ ತಾಯಿ ರೇಣುಕಾದೇವಿ ಪರಮ ಪತಿವ್ರತೆ. ಆಕೆಯು ತನ್ನ ಪಾತಿವ್ರತ್ಯದ ಶಕ್ತಿಯಿಂದ ಮರಳಿನಲ್ಲಿಯೇ ಮಡಿಕೆಯನ್ನು ಮಾಡಿ ಹಾವನ್ನೇ ಸಿಂಬೆಯನ್ನಾಗಿರಿಸಿಕೊಂಡು ತನ್ನ ಪತಿಯ ಯಜ್ಞಕ್ಕಾಗಿ ದೂರದ ಹೊಳೆಯಿಂದ ಪ್ರತಿನಿತ್ಯವೂ ನೀರನ್ನು ತರುತ್ತಿರುತ್ತಾಳೆ. ಒಂದು ದಿನ ರೇಣುಕಾದೇವಿಯು ನದಿಗೆ ನೀರನ್ನು ತರಲು ಹೋದಾಗ ನೀರಿನಲ್ಲಿ ಆಟವಾಡುತ್ತಿದ್ದ ಗಂಧರ್ವರನ್ನು ಅವರ ಆಟವನ್ನು ನೋಡಿ ಮೈಮರೆಯುತ್ತಾಳೆ. ಹೀಗಾಗಿ ಆ ಮರಳಿನ ಮಡಿಕೆಯು ನೀರಿನಲ್ಲಿ ಕರಗಿ ಹೋಗುತ್ತದೆ. ಆಶ್ರಮಕ್ಕೆ ನೀರಿಲ್ಲದೆ ಆಕೆ ಮರಳಿ ಬಂದಾಗ ಅದನ್ನು ಕಂಡ ಜಮದಗ್ನಿ ಮಹರ್ಷಿಗಳು ಆಕೆಗೆ ತೊನ್ನು ರೋಗ ಬರುವಂತೆ ಶಾಪವನ್ನು ನೀಡಿ ಆಶ್ರಮದಿಂದ ಹೊರ ಹಾಕುತ್ತಾರೆ. ಹೀಗೆ ತೊನ್ನು ರೋಗಕ್ಕೆ ಗುರಿಯಾದ ರೇಣುಕಾದೇವಿಯು ಈಗಿನ ಸವದತ್ತಿಗೆ ಬಂದಾಗ ಅಲ್ಲಿ ಸಿದ್ಧಪುರುಷರಿಬ್ಬರ ಭೇಟಿಯಾಗುತ್ತದೆ. ಆ ಸಿದ್ಧಪುರುಷರ ಆಣತಿಯಂತೆ ಅಲ್ಲಿರುವ ಜೋಗುಳ ಬಾವಿಯಲ್ಲಿ ಸ್ನಾನವನ್ನು ಮಾಡಿ ಅರಿಶಿನವನ್ನು ಮೈಗೆ ಲೇಪನ ಮಾಡಿಕೊಂಡಾಗ ಆಕೆಯ ರೋಗವು ನಿವಾರಣೆಯಾಗುತ್ತದೆ. ಶಾಪ ವಿಮೋಚನೆಗೊಂಡ ಬಳಿಕ ಮತ್ತೆ ಆಶ್ರಮಕ್ಕೆ ಹಿಂದಿರುಗುತ್ತಾಳೆ. ಆದರೆ ಕೋಪ ಆರದ ಜಮದಗ್ನಿ ಮಹರ್ಷಿಗಳು ತಮ್ಮ ಪುತ್ರರನ್ನು ಕರೆದು ತಾಯಿಯ ತಲೆಯನ್ನು ಕಡಿದು ಹಾಕಲು ಹೇಳುತ್ತಾರೆ. ಹೆತ್ತ ತಾಯಿಯ ಶಿರಶ್ಛೇದನ ಮಾಡಲು ಯಾವ ಪುತ್ರರು ಮುಂದಾಗದಿದ್ದಾಗ ಅವರನ್ನೆಲ್ಲ ಜಮದಗ್ನಿಯು ತನ್ನ ಶಕ್ತಿಯಿಂದ ಭಸ್ಮವನ್ನಾಗಿ ಮಾಡುತ್ತಾರೆ. ಕಡೆಗೆ ಪುತ್ರನಾದ ಪರಶುರಾಮನು ಮಾತ್ರ ತನ್ನ ಪಿತೃವಿನ ಆದೇಶದಂತೆ ತನ್ನ ತಾಯಿಯ ಶಿರಶ್ಛೇದನವನ್ನು ಮಾಡುತ್ತಾನೆ. ಆತನ ಈ ಕಾರ್ಯದಿಂದ ಸಂತೃಪ್ತನಾದ ಜಮದಗ್ನಿ ಮಹರ್ಷಿಯು ಮಗನಿಗೆ 3 ವರಗಳನ್ನು ಕೇಳಲು ಹೇಳಿದಾಗ ತನ್ನ ತಾಯಿ ಹಾಗೂ ಸಹೋದರರನ್ನು ಬದುಕಿಸುವಂತೆಯೂ ತಂದೆಯು ತನ್ನ ಕೋಪವನ್ನು ಬಿಟ್ಟು ಬಿಡುವಂತೆಯೂ ಪರಶುರಾಮನು ಕೇಳಿಕೊಳ್ಳುತ್ತಾನೆ. ಹೀಗೆ ರೇಣುಕಾದೇವಿಯು ಮರುಜೀವವನ್ನು ಪಡೆದುಕೊಳ್ಳುತ್ತಾಳೆ. ನಂತರ ತನ್ನ ಶಾಪ ವಿಮೋಚನೆಗೆ ಕಾರಣವಾದ ಸವದತ್ತಿಯ ಜೋಗುಳದ ಬಾವಿಯ ಬಳಿ ಯಲ್ಲಮ್ಮನಾಗಿ ನೆಲೆಸಿ ಭಕ್ತರನ್ನು ಕಾಯುತ್ತಿದ್ದಾಳೆ ಎಂಬುದು ಜನರ ಅಚಲ ನಂಬಿಕೆ. ದೇವಾಲಯದ ಬಗ್ಗೆ. ಸವದತ್ತಿಯು ಬೆಂಗಳೂರಿನಿಂದ 470 ಕಿಲೋಮೀಟರ್ ದೂರದಲ್ಲಿದ್ದು ಬೆಳಗಾವಿಯಿಂದ 83 ಕಿಲೋಮೀಟರ್ ಹಾಗೂ ಧಾರವಾಡದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಸವದತ್ತಿಯಲ್ಲಿ ರಾಮಲಿಂಗ ಎನ್ನುವ ಬೆಟ್ಟಗುಡ್ಡಗಳ ನಡುವೆ ತಾಯಿ ಯಲ್ಲಮ್ಮನ ದೇವಾಲಯವಿದೆ. ಉತ್ತರ ಕರ್ನಾಟಕದ ಬಹುತೇಕ ಕನ್ನಡಿಗರಿಗೆ ಈಕೆ ಮನೆ ದೇವತೆಯಾಗಿದ್ದಾಳೆ. ಈ ದೇವಾಲಯವನ್ನು ಪರಶುರಾಮ, ಮಾತಂಗಿ ಗುಡಿಗಳು ಸುತ್ತುವರಿದಿವೆ. ಯಲ್ಲಮ್ಮನ ಪತಿ ಜಮದಗ್ನಿಯ ಗುಡಿ 1/2 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬೆಟ್ಟದಲ್ಲಿ ನೆಲೆಸಿದೆ. ಸವದತ್ತಿ ಯಲ್ಲಮ್ಮನನ್ನು 7 ಕೊಳದ ಯಲ್ಲಮ್ಮ ಎಂದು ಸಹ ಕರೆಯಲಾಗುತ್ತದೆ. ಸವದತ್ತಿಯ ಸಮೀಪವಿರುವ ಸೋಗಲಗುಡ್ಡ, ನವಿಲು ತೀರ್ಥಗುಡ್ಡ, ಮುರುಗೋಡು ಗುಡ್ಡ, ಮನವಲ್ಲಿ ಗುಡ್ಡ, ಸವದತ್ತಿ ಗುಡ್ಡ, ಯಲ್ಲಮ್ಮ ಗುಡ್ಡ ಹಾಗೂ ಪರಶುಗಡ ಗುಡ್ಡ ಎಂಬ 7 ಗುಡ್ಡಗಳಿವೆ. ಪ್ರತಿಯೊಂದು ಗುಡ್ಡದಲ್ಲಿಯೂ ಒಂದೊಂದು ಕೊಳವಿದೆ. ಈ 7 ಕೊಳಗಳಲ್ಲಿ ಯಲ್ಲಮ್ಮ ದೇವಿ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ಆದ್ದರಿಂದಲೇ ಯಲ್ಲಮ್ಮ ದೇವಿಯನ್ನು ಭಕ್ತರು 7 ಕೊಳದ ದೇವಿ ಎಂದು ಕರೆಯುತ್ತಾರೆ. ಹಳದಿ ಬಣ್ಣದ ಅರಿಶಿನ ಭಂಡಾರ ಯಲ್ಲಮ್ಮನಿಗೆ ತುಂಬಾ ಪ್ರಿಯವಾದದ್ದು. ಇದೇ ಕಾರಣಕ್ಕಾಗಿಯೇ ಸವದತ್ತಿ ಯಲ್ಲಮ್ಮನ ಗುಡಿಗೆ ಬರುವ ಭಕ್ತರೆಲ್ಲರೂ ಅರಿಶಿನದ ಭಂಡಾರವನ್ನು ಹಣೆಗೆ ಹಚ್ಚಿಕೊಂಡು ಬರುತ್ತಾರೆ. ಅರಿಶಿನವನ್ನು ಯಲ್ಲಮ್ಮ ತಾಯಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯ ಸೇವೆಯಾಗಿದೆ.
ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲರೂ ಗುಡಿಯ ಮೇಲೆ ಭಂಡಾರವನ್ನು ಎರಚುತ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದ ಭಕ್ತರೆಲ್ಲರೂ ಅರಿಶಿಣದಲ್ಲೇ ಮಿಂದು ಏಳುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ. ಭಕ್ತಾದಿಗಳು ತಮ್ಮ ಕಷ್ಟ, ಸುಖ, ನೋವು, ನಲಿವು, ಬೆಳೆಗಳು ಇವುಗಳಿಗೆ ಸಂಬಂಧಿಸಿದಂತೆ ದೇವಿಯ ಮೊರೆ ಹೋಗುತ್ತಾರೆ. ಮಕ್ಕಳಾಗದವರು ಇಲ್ಲಿರುವ ಜೋಗುಳ ಬಾವಿಯಲ್ಲಿ ಸ್ನಾನವನ್ನು ಮಾಡಿ ದೇವಾಲಯದಲ್ಲಿರುವ ಪರಶುರಾಮನ ತೊಟ್ಟಿಲನ್ನು ತೂಗುತ್ತಾರೆ. ಇದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಭಕ್ತಾದಿಗಳಲ್ಲಿದೆ. ಒಂದು ವರ್ಷದಲ್ಲಿ 7 ಜಾತ್ರೆ ನಡೆಯುವುದು ಈ ಕ್ಷೇತ್ರದ ವಿಶೇಷತೆ. ದವನ, ಮಹಾನವಮಿ, ಶೀಗೆ, ಗೌರಿ, ಹೊಸ್ತಿಲ, ಬನದ ಹುಣ್ಣಿಮೆ ಹಾಗೂ ಭರತ ಹುಣ್ಣಿಮೆಗಳಂದು ಇಲ್ಲಿ ಜಾತ್ರೆ ನೆರವೇರುತ್ತದೆ. ಬನದ ಹುಣ್ಣಿಮೆ ಹಾಗೂ ಭರತ ಹುಣ್ಣಿಮೆಯ ಸಮಯದಲ್ಲಿ ನಡೆಯುವ ಜಾತ್ರೆಗಳು ಅತ್ಯಂತ ದೊಡ್ಡದಾಗಿರುತ್ತವೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಜಾತ್ರೆಗೆ ಭಕ್ತಾದಿಗಳು ಚಕ್ಕಡಿಗಳಲ್ಲಿ ಆಗಮಿಸುವುದು ಇಲ್ಲಿನ ವಿಶೇಷ. ಜಾತ್ರಾ ಸಮಯದಲ್ಲಿ ದೇವಸ್ಥಾನದ ಬಯಲಿನಲ್ಲಿಯೇ ಬಿಡಾರವನ್ನು ಹೂಡಿ ಕರಗಡಬು, ಹೋಳಿಗೆ ಮುಂತಾದವನ್ನು ಮಾಡಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ಸವದತ್ತಿ ಊರ ಹೊರಗೆ 2 ಕಿಲೋಮೀಟರ್ ದೂರದಲ್ಲಿ ಜೋಗುಳ ಬಾವಿ ಕಾಣಸಿಗುತ್ತದೆ. ಯಲ್ಲಮ್ಮನನ್ನು ಕಾಣಲು ಹೋಗುವ ಮೊದಲು ಜೋಗುಳ ಬಾವಿಯ ನೀರನ್ನು ತಲೆಯ ಮೇಲೆ ಸಿಂಪಡಿಸಿಕೊಂಡರೆ ರೋಗ ರುಜಿನಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಯಲ್ಲಮ್ಮನ ವಿಗ್ರಹವು ಕೈಯಲ್ಲಿ ಖಡ್ಗ, ಪಾನಪಾತ್ರೆಯನ್ನು ಹಿಡಿದು ಸುಂದರ ವದನೆಯಾಗಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಹೊಸ ಬಟ್ಟೆಯಲ್ಲಿ ತೆಂಗಿನಕಾಯಿ ಮತ್ತು ಅಷ್ಟದ್ರವ್ಯಗಳನ್ನು ಸುತ್ತಿ ದೇಗುಲದ ಶಿಖರವನ್ನು ಹತ್ತಿ ಕಟ್ಟಲಾಗುತ್ತದೆ. ಉಡಿ ಸೇವೆ, ಬಂಡಾ ಸೇವೆಗಳು ಇಲ್ಲಿ ನಡೆಸಲಾಗುವ ವಿಶೇಷ ಸೇವೆಗಳಾಗಿವೆ. ರೇಣುಕಾ, ಮೂಕಾಂಬ, ಮಾರ್ಗವ್ವ, ಜಗದಂಬ ಎಂಬೆಲ್ಲ ಹೆಸರುಗಳಿಂದ ಈ ದೇವಿಯನ್ನು ಕರೆಯಲಾಗುತ್ತದೆ. ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಅವರ ಸಾಮಂತ ದೊರೆಗಳಾಗಿದ್ದ ರಟ್ಟ ದೊರೆಗಳು ಆಳುತ್ತಿದ್ದ ನಾಡಿನ ಒಂದು ಭೂಭಾಗವಾಗಿತ್ತು ಈ ಸವದತ್ತಿ. ಈ ರಟ್ಟರು ಯಲ್ಲಮ್ಮ ಗುಡಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಎನ್ನಲಾಗುತ್ತದೆ. ಸವದತ್ತಿಯಲ್ಲಿ ನಾಥ ಸಂಪ್ರದಾಯದ ಏಕನಾಥ ಜೋಗಿನಾಥ ಮಂದಿರವೂ ಸಹ ಇದೆ. ಎಕ್ಕಯ್ಯ ಜೋಗಯ್ಯ ಎಂಬ ನಾಥ ಪಂಕ್ತಿಯರು ಯಲ್ಲಮ್ಮನ ಭಕ್ತರಾಗಿದ್ದಾರೆ. ದೇವಾಲಯದ ಸನಿಹ ಇರುವ ಶುದ್ಧ ನೀರಿನ ಎಣ್ಣೆ ಹೊಂಡ, ಅರಿಶಿನ ಹೊಂಡ ಮತ್ತು ಕುಂಕುಮ ಹೊಂಡಗಳಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲಾ ವಿಧವಾದ ಚರ್ಮ ರೋಗಗಳು ವಾಸಿಯಾಗುತ್ತದೆ ಎನ್ನುವ ಅಚಲ ನಂಬಿಕೆ ಭಕ್ತಾದಿಗಳಲ್ಲಿದೆ. ಈ ದೇವಾಲಯಕ್ಕೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ನೆರೆಯ ಕೊಲ್ಲಾಪುರ, ಸೊಲ್ಲಾಪುರ, ಗೋವಾ, ಸಾಂಗ್ಲಿ ಹೀಗೆ ಅನೇಕ ಪ್ರದೇಶಗಳಿಂದ ಭಕ್ತಾದಿಗಳು ಉದೋ ಉದೋ ಯಲ್ಲಮ್ಮ ಎಂದು ಕೂಗುತ್ತಾ ಆಗಮಿಸುತ್ತಾರೆ. ಸವದತ್ತಿ ಕ್ಷೇತ್ರದ ಯಲ್ಲಮ್ಮ ದೇವರ ಕೃಪಾ ಕಟಾಕ್ಷ ಸದಾಕಾಲ ನಮ್ಮಗಳೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.